ಸಂತೋಷಿ ಮಾತಾ ಕೀ ಜೈ. ನಮಸ್ತೆ ಎಲ್ಲರಿಗೂ. ನನ್ನ ತಾಯಿನ ನಡ್ಕೊಳೋದಕ್ಕೆ 5-6 ವರ್ಷ ಮೇಲಾಯಿತು. ನನ್ನ ಫ್ರೆಂಡ್ ಮಾಡೋದು ನೋಡಿ ನನಗೂ ಅನಿಸ್ತು. ಸ್ವಲ್ಪ ಕೆಲವೊಂದು ಕಷ್ಟಗಳಿಂದ ಯಾಕೋ ಗೊತ್ತಿಲ್ಲ, ಏನು ಮಾಡಬೇಕು ಅರ್ಥ ಆಗಿಲ್ಲ ಆ ಟೈಮಲ್ಲಿ. ನನ್ನ ಫ್ರೆಂಡ್ ಮಾಡಿದ್ಲು, ಸಂತೋಷಿ ಮಾತಾ ವ್ರತ ಮಾಡಿದ್ಲು, 16 ವಾರ ವ್ರತ ಮಾಡಿದ್ದು ನೋಡಿ ಸರಿ ನಾನು ಟ್ರೈ ಮಾಡೋಣ ನೋಡೋಣ ಅಂತ ಸ್ವಾಮಿ ಹತ್ರ ಬಂದು ಮಾತಾಡಿದೆ. ಯಾವಾಗಾದ್ರೆ ಸ್ವಾಮಿ ಕುಂಕುಮಲ್ಲಿ ದೇವ್ರನ್ನ ತೋರಿಸ್ಬಿಟ್ಟು ನಾನು ಅವತ್ತೇ ಅನ್ಕೊಂಡೆ ತಾಯಿ ನನ್ನ ಜೊತೆ ಯಾವತ್ತೂ ಇರ್ತಾಳ ಅಂತ ಹೇಳಿ. ನಡ್ಕೊಂತಿದ್ದಂಗೆ 3ನೇ ವಾರಕ್ಕೆ ನನಗೆ ಗೊತ್ತಾಯ್ತು ಅಮ್ಮ ನನ್ನ ಕೈ ಬಿಡಲ್ಲ ಅಂತ ಹೇಳಿ. 3ನೇ ವಾರಕ್ಕೆ ನಂಗೆ ತುಂಬಾನೇ ವ್ಯತ್ಯಾಸ ಕಂಡು ಬಂತು. 16 ವಾರ ಕಂಪ್ಲೀಟ್ ಮಾಡ್ಕೊಂಡೆ, ವ್ರತ ಕಂಪ್ಲೀಟ್ ಮಾಡ್ಕೊಂಡೆ, ಅದಾಯ್ತು. ಮತ್ತೆ ಒಂದು 3-4 ವರ್ಷ ಆದ್ಮೇಲೆ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸ ಕಂಡು ಬಂತು. ಹಾಗಾಗಿ ಮತ್ತೆ ಸ್ವಾಮಿನ ಬಂದು ಕೇಳಿದೆ. ಸ್ವಾಮಿ ಮಾರ್ಗದರ್ಶನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಆ ಕುಂಕುಮಲ್ಲಿ ಹಾಕಿ ತೋರ್ಸೋದು ಎಷ್ಟು ಮನ್ಸಿಗೆ ಸಮಾಧಾನ ಅನ್ಸುತ್ತೆ ಅಂದ್ರೆ ಆ ತಾಯಿ ನಿಜವಾಗ್ಲೂ ನಮ್ಮ ಜೊತೆ ಇದ್ದಾಳೆ, ಎಲ್ಲಾ ಕಷ್ಟಗಳನ್ನು ನಮ್ಮ ಕೈ ಹಿಡಿತಾಳೆ ಅನ್ನೋದು ತುಂಬಾ ಮನ್ಸಿಗೆ ಸಮಾಧಾನ ಕೊಡುತ್ತೆ. ಅದೇ ರೀತಿ ಸ್ವಾಮಿ ಹೆಂಗ್ ಹೇಳಿದ್ರೆ ಹಂಗೆ ನಡ್ಕೊಂತೀವಿ. ಸ್ವಾಮಿ ಹೇಳ್ದಂಗೆ ಮಾಡ್ತಾ ಇದ್ರೆ ಅದು ಆ ಪೂಜೆ ಮಾಡ್ತಿದ್ದಂಗೆ ಇನ್ನ ಮುಗಿತಿದ್ದಂಗೆ ರಿಸಲ್ಟ್ ಕಂಡು ಬರುತ್ತೆ. ಅದು ಎಷ್ಟು ಖುಷಿ ನೆಮ್ಮದಿ ಕೊಡುತ್ತೋ ನಾನು ಹೇಳಕ್ಕಾಗಲ್ಲ. ಹಾಗಾಗಿ ಇದು 2ನೇ ಪೂಜೆ ನಂದು. ಆಕ್ಚುಲಿ ಫಸ್ಟಿಗೆ ವ್ರತ ಮಾಡಿದ್ದೆ, ದೀಪ ಹಚ್ತಿದ್ದೆ. ನಂದು ದೀಪ ಹಚ್ಚೋದು ಕಂಪ್ಲೀಟ್ ಆಯ್ತು. ಅದರಲ್ಲೂ ನಂಗೆ ಚೆನ್ನಾಗಿ ಅನ್ನಿಸ್ತು. ಆ ತಾಯಿ ನನ್ನ ಜೊತೆ ಇದ್ದಾಳೆ, ಸ್ವಾಮಿ ನಂಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ, ಅಷ್ಟು ಸಾಕು, ನನಗಿನ್ನೇನು ಬೇಡ. ಹಾಸ್ಪಿಟ್ಲ್ಗೂ ಹೋಗಿದ್ವಿ. ಲೈಕ್ ಸ್ವಲ್ಪ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗೋ ಡಾಕ್ಟರ್ಸೇ ಕೈ ಬಿಟ್ಬಿಟ್ಟಿದ್ರು. ಇಲ್ಲ ಇದು ಬೇರೆ ರೀತಿನೇ ಹೋಗ್ಬೇಕಾಗುತ್ತೆ, ನಾನು ಅದು ಹೇಳಕ್ ಆಗ್ತಿಲ್ಲ ನನ್ನ ಬಾಯಲ್ಲಿ. ಬಟ್ ಇಲ್ಲಿ ಬಂದು ನಾನು ಸ್ವಾಮಿನ ಕೇಳಿದ್ರೆ ಸ್ವಾಮಿ ಹೀಗೆ ಮಾಡಮ್ಮ ಮಾಡ್ತಾ ಇದ್ದಂಗೆ ನನಗೆ ಡಾಕ್ಟರ್ಸ್ಗೆ ವ್ಯತಿರೇಕವಾಗಿ ನನಗೆ ರಿಸಲ್ಟ್ಸ್ ಕಂಡು ಬಂದು. ನಾನೇನು ಹೇಳಕ್ಕಾಗಲ್ಲ, ಬಾಯಲ್ಲಿ ನಂಗೆ ಆಕ್ಚುಲಿ ಮಾತಾಡೋದು ಜಾಸ್ತಿ ಗೊತ್ತಿಲ್ಲ. ಬಟ್ ತಾಯಿನ ನಂಬಿದ್ರೆ ತಾಯಿ 100%ಗೂ ಕೈ ಬಿಡಲ್ಲ. ಸಂತೋಷಿ ಮಾತಾ ಜೈ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ, ನಮ್ಮ ಮನೆಯವ್ರ ಹೆಸರು ಶರಣ್ ಕುಮಾರ, ಹುಡುಗನ ಹೆಸರು ಸಿದ್ಧಾರ್ಥ. ನಾನು ಸಂತೋಷಿ ಮಾತಾ ದೇವಿಗೆ 10 ವರ್ಷದಿಂದ ನಡ್ಕೋತಾ ಇದ್ದೀನಿ. ಮದುವೆ ಆಗಿ 12 ವರ್ಷ ಆಯಿತು. ಅದಾದ ನಂತರ 2 ವರ್ಷ ಆದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ನಾದಿನಿಯವರೆಲ್ಲ ಪೂಜೆ ಮಾಡ್ತಿದ್ರು, ಅವ್ರು ಹೇಳಿದ್ದಾರೆ. ಸೊ 10 ವರ್ಷದಿಂದ ನಾನು ತಾಯಿ ಅಮ್ಮಂಗೆ ನಡ್ಕೋತಾ ಇದ್ದೀನಿ. ಮನೇಲಿ ಸುಖ ಶಾಂತಿ ನೆಮ್ಮದಿ ಚೆನ್ನಾಗಿದೆ. ಮಧ್ಯದಲ್ಲಿ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ ಎಲ್ಲರಿಗೂ. ಸೊ ಈ ಥರ ಮನೇಲಿ ಸ್ವಲ್ಪ ನೆಮ್ಮದಿ ಇರಲಿಲ್ಲ. ಸೊ ಆವಾಗ ಶುಕ್ರವಾರ ಪೂಜೆ ಮಾಡಿದೆ, 16 ವಾರ ಶುಕ್ರವಾರ ಪೂಜೆ ಮಾಡಿದೆ. ಮನೇಲಿ ನೆಮ್ಮದಿ ಕಾಣ್ತು. ಮತ್ತು ಅವಾಗ ದರ್ಶನಕ್ಕೆ ಬರ್ತಾ ಇದ್ವಿ. ಮತ್ತೆ ಸ್ವಲ್ಪ ನೆಮ್ಮದಿ ಅಶಾಂತಿ ಸ್ವಲ್ಪ ಮನೆಯಲ್ಲಿ ಮತ್ತೆ ಸ್ವಲ್ಪ ಆಯಿತು. ಸೊ ಈಗ 16 ವಾರದಿಂದ ನಾನು ಮತ್ತೆ ದೀಪ ಹಚ್ಚುವ ಕಾರ್ಯಕ್ರಮ ಪೂಜೆ ಮಾಡ್ತಾ ಇದ್ದೀನಿ. ಮನೆ ತುಂಬ ನೆಮ್ಮದಿ ಸಿಕ್ಕಿದೆ, ಮನೇಲಿ ಶಾಂತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಸೊ ತಾಯಿ ಅನುಗ್ರಹ, ಎಲ್ಲ ದೇವರು ಒಂದೇ, ನಮ್ಮ ತಾಯಿ ಅನುಗ್ರಹ ತುಂಬ ಚೆನ್ನಾಗಿದೆ. ನಮ್ಮ ಮೇಲೆ ಒಳ್ಳೇದಾಗಿದೆ. ಸೊ ಈ ಥರ ತುಂಬ ಪವಾಡಗಳು ನಡೆದಿದ್ದಾವೆ. ನಾನು ಕತೆ ಪುಸ್ತಕಗಳೆಲ್ಲ ಓದಿದ್ದೀನಿ, ಬೇರೆಯವ್ರ ಬಾಯಿಯಿಂದ ತುಂಬ ಕೇಳಿದ್ದೀನಿ ಅವರ ಕಷ್ಟಗಳು ಪರಿಹಾರ ಆಗಿರೋದು. ನಮ್ಮನೇಲೂ ನಮಗೂ ಸಹ ನೆಮ್ಮದಿ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ. ಸೊ ಇದೇ ಥರ ತಾಯಿ ಆಶೀರ್ವಾದ ನಮಗೆ ಸದಾ ಇರುತ್ತೆ, ಎಲ್ಲರ ಮೇಲೂ ಇರುತ್ತೆ ಅಂತ ನಾನು ಆಶಿಸ್ತು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ರಾಘವೇಂದ್ರ ಅಂತ. ನಾವು ಬಳ್ಳಾರಿಯಿಂದ ಬಂದಿದ್ದೀವಿ. ಸ್ವಾಮಿಗಳ ಇದರಿಂದ ನಾವು ಸಂತೋಷಿ ಮಾತಾ ವ್ರತ ಮಾಡಿದ್ದೀವಿ. 2.5 ವರ್ಷ ಆಯಿತು. ಇಲ್ಲಿಗೆ 134 ವಾರಗಳು ಮಾಡಿದ್ದೀವಿ. ಅಂದ್ಕೊಂಡಿದ್ದೆಲ್ಲ ಆಗಿದೆ. ಮೊದಲನೇದಾಗಿ ನಮ್ಮ ಅಣ್ಣನ ಮದುವೆ ಬಗ್ಗೆ ಅಂದ್ಕೊಂಡಿದ್ವಿ, ಅದು ಆಯಿತು. ಹಾಗೆ ನಮ್ಮ ಅಕ್ಕನಿಗೆ ಒಂದು ಮಗು ಆಗಲಿ ಅಂದ್ಕೊಂಡ್ವಿ, ಒಂದು ದತ್ತದ ಒಂದು ಮಗುನೂ ಸಿಕ್ತು. ಇವಾಗ ನಮ್ಮದು ಅಂದ್ಕೊಂಡಿದ್ದೀವಿ, ಅಂದ್ಕೊಂಡಂಗೆ ಎಲ್ಲ ಆಗಿದೆ. ಅದಕ್ಕೆ ಉದ್ಯಾಪನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ವ್ರತ ಮಾಡಬೇಕಾದ್ರೆ ಏನೋ ಒಂದು ತಪ್ಪು ನಡೆದು ಒಂದು ಆಕ್ಸಿಡೆಂಟ್ ಮುಖ ನನ್ನ ಹೆಂಡತಿಗೆ ಕಾಲು ಇದಾಗಿತ್ತು. ಆದರೂ ಬಸ್ಸಲ್ಲಿರೋ ಎಲ್ಲರಿಗೂ ಆಗಿದ್ರು ಕೂಡ ನನಗೂ ನನ್ನ ಮಗುಗೆ ಮಾತ್ರ ಏನಾಗಿಲ್ಲ, ನನ್ನ ಹೆಂಡತಿಗೆ ಆಗಿತ್ತು. ಬಟ್ ಯಾವುದೇ ರೀತಿ ಏನು ಇದಿಲ್ದ್ರೆ ಮತ್ತೆ ಒಳ್ಳೆ ಆರಾಮಾಗಿದ್ದಾರೆ ಇವಾಗ ಸದ್ಯಕ್ಕೆ. ಈ ಸರ್ತಿ ಎಲ್ಲ ಅಂದ್ಕೊಂಡಿದ್ದು ಆಗಿರೋದು ಕಾರಣ ಉದ್ಯಾಪನೆ ಮಾಡಿದ್ದೀವಿ. ಮುಂದಕ್ಕೂ ಕೂಡ ದೇವ್ರನ್ನ ಹಂಗೆ ಪಾಲಿಸ್ತೀವಿ ಕೂಡ ನಾವು.